ಯಾವುದನ್ನ ನೀವು ಪ್ರೀತಿ ಅಂತೀರೋ ಅದು ಅಂದ್ರೆ ಇನ್ನೇನು? ಯಾರದ್ದೋ ಸುವಾಸನೆ, ಯಾರದ್ದೋ ಅಂದ? ಹ್ಮ್. ಯಾರದ್ದೋ ಕಿವಿಯೋಲೆ, ಯಾರದ್ದೋ ಉಡುಪು. ಇದೆ ಅಲ್ವಾ? ಇವೆಲ್ಲ ಇಲ್ದಿದ್ರೆ ಇನ್ಯಾವ ಪ್ರೀತಿ? ಯಾರದ್ದೋ ಕಿಲಕಿಲ ನಗು, ಯಾರದ್ದೋ ನೋಟ, ಯಾರದ್ದೋ ಕೂದಲು, ಯಾರದ್ದೋ ಅಂದ? ಇವೆಲ್ಲ ಏನ್ ಗೊತ್ತಾ? ಇವೆಲ್ಲ ಇಂದ್ರಿಯಗಳ ಮೇಲೆ ನಡೀತಿರೋ ಆಕ್ರಮಣ. ನೀವೆಷ್ಟು ಮುಗ್ಧರು ಅಂದ್ರೆ ಆ ಆಕ್ರಮಣವನ್ನೇ ಆಮಂತ್ರಣ ಅಂತ ಅನ್ಕೊಂಡ್ ಬಿಡ್ತೀರಾ. ಬಹಳ ವಿಚಿತ್ರ ಜನ ನೀವು. ಆಕ್ರಮಣವನ್ನ ಆಮಂತ್ರಣ ಅಂತ ಅನ್ಕೊಳ್ಳೋದು ಅಂದ್ರೆ ಯಾರೋ ನಿಮ್ಗೆ ಸರಿಯಾಗಿ ಹೊಡೀತಿದ್ರು, ನೀವು ಅದು ನಿಮ್ಗೆ ಕೊಡ್ತಿರೋ ಗೌರವ ಅಂತ ಅನ್ಕೊಂಡಂಗೆ. ಅಲ್ಲಿ ನಿಮ್ಗೆ ಏಟ್ ಬೀಳ್ತಿದೆ ಅಷ್ಟೆ. ಆ ಅಂದ, ಆ ಹಠ, ಅದೆಲ್ಲ ನಿಮ್ ಮನಸ್ಸನ್ನ ಖುಷಿ ಪಡಿಸೋಕೆ ಇರೋದಲ್ಲ. ಅದೆಲ್ಲದ್ರಿಂದ ನಿಮ್ ಮನರಂಜನೆ ಆಗ್ತಿಲ್ಲ. ನಿಮ್ದನ್ಸುತ್ತೆ ನೋಡು ಎಂತ ಸುಖ ಸಿಗ್ತಿದೆ ಅಂತ. ಆಹಾಹಾ, ಎಂತ ಸುಗಂಧ, ಎಂತ ಸುಂದರ ರೂಪ ಅಂತ ಅನ್ಕೊಳ್ತೀರಾ. ಆದ್ರೆ ಅದೆಲ್ಲ ನಿಮ್ ಒಳಗಡೆ ಬೀಳ್ತಿರೋ ಏಟುಗಳಷ್ಟೆ. ಒಬ್ಬ ದೊಡ್ಡ ಪೈಲ್ವಾನ್ ಒಬ್ಬ ಪುಟ್ಟ ಮನುಷ್ಯನ್ನ ಎತ್ತಿ ಅಪ್ಪಳಿಸ್ತಿದ್ದಾನಲ್ಲ, ನೀವು ಆ ಪುಟ್ಟ ಮನುಷ್ಯ. ಮತ್ತೆ ನಿಮ್ ಕಣ್ಣು ಮುಂದೆ ಇರೋರು ನೋಡಕ್ಕೆ ಎಷ್ಟೇ ದುರ್ಬಲವಾಗಿ ಕಾಣಿಸ್ಲಿ, ಆದ್ರೆ ಅವರು ದೊಡ್ಡ ಪೈಲ್ವಾನ್ ಇದ್ದಂಗೆ. ಇದು ಸೂಕ್ಷ್ಮ ವಿಷಯ, ಅರ್ಥ ಮಾಡ್ಕೊಳ್ಳಿ. ನಿಮ್ಗನ್ಸುತ್ತೆ ನೀವು ದೊಡ್ಡ ಪೈಲ್ವಾನ್ ಅಂತ. ಜಿಮ್ ಹೋಗ್ತೀರಾ, ಮಸಲ್ಸ್ ಎಲ್ಲ ಬೆಳೆಸಿದ್ದೀರಾ. ಏನೂ ಇಲ್ಲ, ಇದೆಲ್ಲ ಬರೀ ಮೇಲ್ಮೇಲೆ ಅಷ್ಟೆ. ಒಳಗಡೆ ನೀವು ಪೂರ್ತಿ ದುರ್ಬಲ. ಸ್ವಲ್ಪ ರೂಪ ಯೌವನದ ಏಟ್ ಬಿದ್ದ ತಕ್ಷಣ ನೀವು ದಪ್ಪಂತ ಕೆಳಗೆ ಬಿದ್ದ್ಬಿಡ್ತೀರಾ. ಇದು ನಿಮ್ಮ ಗಟ್ಟಿತನದ ಲಕ್ಷಣನ ಅಥವಾ ದೌರ್ಬಲ್ಯದ? ಹಾಗಾದ್ರೆ ಇಂಥ ದೌರ್ಬಲ್ಯ ಇರೋರ್ನ ಪುಟ್ಟ ಮನುಷ್ಯ ಅನ್ನದೇ ಇನ್ನೇನ್ ಅನ್ಬೇಕು? ಹ್ಮ್. ಕಣ್ಣಿಗೆ ಕಣ್ಣು ಬಿತ್ತು ಅಂದ್ರೆ ಸಾಕು, ನೀವು ಪೂರ್ತಿ ಕಳೆದೋಗ್ತೀರಾ. ಒಂದೇ ಸಾರಿ ನಡುಗಿ ಹೋಗ್ತೀರಾ. ಮಾಮೂಲಿಯಾಗಿ ಯಾರಾದರೂ ಏಟ್ ತಿಂದ್ರೆ ಅವ್ರಿಗೆ ಕನಿಷ್ಠ ಬುದ್ಧಿ ಇರುತ್ತೆ. ತನಗೆ ಪೆಟ್ಟು ಬೀಳ್ತಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಈ ವಿಷಯದಲ್ಲಿ ನಿಮಗೆ ಏಟ್ ಬೀಳ್ತಿದ್ರು ನಿಮಗೆ ಅನ್ಸುತ್ತೆ ನಿಮ್ಮನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡ್ತಿದ್ದಾರೆ ಅಂತ. ಆಗ್ತಿರೋದು ಏಟಷ್ಟೇ. ಆದರೆ ಈ ವಿಷಯ ಹೊರಬರೋದು ಕೆಲವು ವಾರಗಳು, ಕೆಲವು ತಿಂಗಳುಗಳು ಅಥವಾ ಕೆಲವು ವರ್ಷಗಳಾದ್ಮೇಲೆ. ಆಮೇಲೆ ಪೆಟ್ಟು ತಿಂದ ಮುಖ ತಗೊಂಡು ಅಲಿತೀವಿ. ಒಬ್ಬ ಹೇಳ್ತಾನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ, ಇನ್ನೊಬ್ಬ ಹೇಳ್ತಾನೆ ಜೀವನ ಹಾಳಾಯಿತು ಅಂತ, ಮತ್ತೊಬ್ಬ ಹೇಳ್ತಾನೆ ಯಾರೋ ನಂಗೆ ಮೋಸ ಮಾಡಿದ್ರೋ ಅವ್ರನ್ನ ಕೊಲೆ ಮಾಡಬೇಕು ಅಂತ. ನೀನು ಹೇಗೆ ನಗ್ತಿರೋದು? ಯಾರೋ ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾರೆ. ಮೇಲೆ ಮೇಲೆ ಕಾಣೋದ್ರ ಹಿಂದೆ ಏನ್ ನಡೀತಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋ ತಾಕತ್ತು ಬೆಳೆಸ್ಕೊಳ್ಳಿ. ಹ್ಮ್.
ಯಾರ್ಯಾರ ಮೇಲೆ ಪವರ್ ತೋರಿಸ್ತಿದ್ದಾರೆ. ಇದು ಬರೀ ಆ ಹಗ್ಗ ಯಾರ ಕೈಲಿದೆ ಅನ್ನೋದ್ರಿಂದ ಗೊತ್ತಾಗಲ್ಲ. ಯಾರ್ಯಾರ ಮೇಲೆ ಸವಾರಿ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ. ಒಬ್ಬ ಮನುಷ್ಯ ತನ್ನ ಅರೇಬಿಕ್ ಕುದುರೆ ಮೇಲೆ ಫುಲ್ ಸ್ಪೀಡಲ್ಲಿ ಓಡ್ತಾ ಇದ್ದ. ಎಂಥ ಮಸ್ತ್ ಕುದುರೆ ಅದು. ತಕ್ 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 ಗಾಳಿಯಂತೆ ಹಾರ್ತಾ ಇತ್ತು. ಹಾಗೆ ಓಡ್ತಾ ಓಡ್ತಾ ಒಂದು ಊರಿನ ಕಡೆಯಿಂದ ಹೋದ. ಅವಾಗ ಜನ ಕೇಳಿದ್ರು, ಸಾಹೇಬ್ರೆ, ಎಲ್ಲಿಗೆ ಇಷ್ಟೊಂದು ಸ್ಪೀಡಲ್ಲಿ ಹಾರ್ತಿದ್ದೀರಾ ಅಂತ. ಇದೇ ವಿಷಯನ ನಾನು ಈ ಕುದುರೆ ಹತ್ರ ಪದೇ ಪದೇ ಕೇಳ್ತಿದ್ದೀನಿ ಅಂತ. ನೀವು ಯಾರ ಮೇಲೋ ಸವಾರಿ ಮಾಡ್ತಿದ್ದೀರಾ ಅಂದರೆ ಅದರ ಅರ್ಥ ನೀವೇ ಮಾಲೀಕ ಅಂತ ಅನ್ಕೋಬೇಡಿ. ಸವಾರಿ ಏನೋ ಮಾಡ್ತೀರಾ, ಆದರೆ ಆಮೇಲೆ ಏನಾಗಬೇಕು ಅನ್ನೋದನ್ನ ಆ ಕುದುರೆ ತೀರ್ಮಾನ ಮಾಡುತ್ತೆ. ಕುದುರೆ ಹತ್ತೋದೇನೋ ನಿಮ್ಮ ಇಷ್ಟದಂತೆ ಮಾಡಿದ್ದೀರಾ. ಕುದುರೆ ಬಂದು ಜಬರ್ದಸ್ತಿ ಮಾಡಿರಲ್ಲ. ನೋಡು, ನಾನು ಸ್ವಲ್ಪ ಸೈಡ್ ಬೆಂಡ್ ಆಗ್ತೀನಿ. ನೋಡು, ನಾನು ಗೋಡೆ ಹತ್ರ ನಿಂತ್ಕೊಳ್ತೀನಿ. ನೀನು ಗೋಡೆ ಮೇಲೆ ಹತ್ತಿ ನನ್ನ ಮೇಲೆ ಕೂತ್ಕೋ ಅಂತ ಅದೇನು ಹೇಳಿರಲ್ಲ. ನೀ ದೊಡ್ಡ ಶೂರ ಅಂತ ಅನ್ಕೊಂಡು ಹತ್ತಿರ್ತೀರ. ಇವತ್ತು ಹತ್ತೇ ಬಿಟ್ಟೆ ಈ ಕುದುರೆ ಮೇಲೆ ಅಂತ. ಭಾರತದಲ್ಲಂತೂ ಈ ಹೆಣ್ಣು ಕುದುರೆ ಹತ್ತೋ ಸಂಪ್ರದಾಯ ತುಂಬ ಜಾಸ್ತಿ. ಆಮೇಲೆ ಆ ಕುದುರೆ ಗಾಳಿಲಿ ಓಡೋಕೆ ಶುರು ಮಾಡಿದ್ಮೇಲೆ ನೋಡೋರ್ಗನ್ಸುತ್ತೆ ಸಾಹೇಬ್ರು ದೊಡ್ಡ ರೈಡರ್ ಅಂತ. ಆದರೆ ಅಸಲಿ ವಿಷಯ ಸಾಹೇಬ್ರಿಗೆ ಗೊತ್ತು, ಯಾರು ಯಾರ ಮೇಲೆ ಸವಾರಿ ಮಾಡ್ತಿದ್ದಾರೆ ಅಂತ. ಒಳಗಿರೋ ಅಸಲಿ ವಿಷಯ ತಿಳ್ಕೊಳ್ಳೋದನ್ನ ಕಲೀರಿ. ಮೇಲ್ಮೇಲ್ ಕಾಣೋದೆಲ್ಲ 100ಕ್ಕೆ 100 ಸುಳ್ಳು.